ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ದೀಪ ಪರಮಾತ್ಮನ ಸ್ವರೂಪ ಅಂತಾರೆ. ಇದು ತೇಜಸ್ಸು, ತತ್ವಕ್ಕೆ ಚಿಹ್ನೆ. ದೀಪ ಹಚ್ತಾ ಇದ್ದೀನಿ ಅನ್ನೋಕ್ಕಿಂತ ದೀಪಾರಾಧನೆ ಮಾಡ್ತಾ ಇದ್ದೀನಿ ಅಂತ ಹೇಳೋದ್ರಲ್ಲಿ ಒಂದು ಪರಮಾರ್ಥ ಇದೆ. ನಮ್ಮ ಹಿರಿಯರು ದೀಪಾನ ಹಚ್ಚಿ ಅಂತ ಯಾವತ್ತೂ ಹೇಳಿಲ್ಲ, ದೀಪಾನ ಪೂಜಿಸಿ ಅಂತ ಹೇಳಿದ್ದಾರೆ. ದೀಪ ಆತ್ಮ ಸ್ವರೂಪ. ದೀಪ ಅನ್ನೋದು ಮಾನಸಿಕ ನೆಮ್ಮದಿಗೆ, ಆನಂದಕ್ಕೆ, ಸಂತೋಷಕ್ಕೆ, ಸಂಪತ್ತಿಗೆ, ಸದ್ಗುಣಕ್ಕೆ, ನಗುವಿಗೆ ನಿದರ್ಶನೆ ಅಂತ ಹೇಳ್ತಾರೆ. ಯಾವ ಮನೆಯಲ್ಲಿ ಯಾವಾಗಲೂ ದೀಪ ಉರಿತಾ ಇರುತ್ತೋ ಆ ಮನೆಯಲ್ಲಿ ಸಕಲ ದೇವತೆಗಳು ವಾಸವಿರುತ್ತಾರೆ. ಆ ಮನೆಯಲ್ಲಿ ಮಹಾಲಕ್ಷ್ಮಿ ಪ್ರವೇಶಿಸುತ್ತಾಳೆ ಅಂತ ಋಗ್ವೇದ ಹೇಳುತ್ತೆ. ದೀಪಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಅಂಥ ದೀಪದಲ್ಲಿ ನಾವು ಇಟ್ಟಿರುವಂಥ ಬತ್ತಿಗಳು ಪೂರ್ತಿಯಾಗಿ ಸುಟ್ಟು ಹೋದ್ರೆ ಏನಾಗುತ್ತೆ ಅಂತ ಗೊತ್ತಾ? ಆ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಮೊದಲು ನಾವು ದೀಪಾರಾಧನೆ ಯಾಕೆ ಮಾಡಬೇಕು, ಈ ದೀಪಾರಾಧನೆ ಮಾಡೋದರ ಹಿಂದಿರೋ ಅಂತರಾರ್ಥ ಏನು ಅಂತ ತಿಳ್ಕೊಳ್ಳೋಣ. ನಮ್ಮ ಪುರಾಣಗಳು ಹೇಳುವ ಪ್ರಕಾರ ದೀಪ ಎಂಬ ದೇಹದಲ್ಲಿ ಆಯಸ್ಸು ಎಂಬ ಎಣ್ಣೆ ಹಾಕಿ ಆತ್ಮ ಎಂಬ ಜ್ಯೋತಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಆಯಸ್ಸು ಎಂಬ ಎಣ್ಣೆ ಇರುವವರೆಗೂ ದೀಪ ಉರಿಯುತ್ತದೆ, ಅಂದ್ರೆ ಮನುಷ್ಯ ಬದುಕಿರುತ್ತಾನೆ. ಎಣ್ಣೆ ಖಾಲಿಯಾದ ಕೂಡಲೇ ದೀಪ ಯಾವ ರೀತಿ ಆರಿ ಹೋಗುತ್ತದೋ ಅದೇ ರೀತಿ ಆಯಸ್ಸು ಮುಗಿದ ಕೂಡಲೇ ಮನುಷ್ಯನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಭಗವಂತ ಕೊಟ್ಟಂತ ಜ್ಯೋತಿ ಅಂದ್ರೆ ಆತ್ಮ ಮತ್ತೆ ಅವನ ಹತ್ತಿರಾನೇ ಹೊರಟು ಹೋಗುತ್ತೆ. ದೇಹ ಎಂಬ ದೀಪ ಮಾತ್ರ ಉಳಿದಿರುತ್ತೆ. ಇಷ್ಟರಲ್ಲೇ ನಾವು ಮಾಡಬೇಕಾದ ಒಳ್ಳೆ ಕೆಲಸಗಳು, ಕರ್ಮಗಳು ಮಾಡಿ ಮುಗಿಸಬೇಕು. ಇದೇ ದೀಪಾರಾಧನೆ ಹಿಂದಿರುವಂತ ಅಂತರಾರ್ಥ. ಇಷ್ಟೊಂದು ವಿಶಿಷ್ಟತೆ ಇರುವ ದೀಪಾರಾಧನೆಯನ್ನು ಸರಿಯಾದ ಪದ್ಧತಿಯಲ್ಲಿ ಮಾತ್ರ ಮಾಡಬೇಕು. ಎಷ್ಟೋ ಜನಕ್ಕೆ ಇದರ ಬಗ್ಗೆ ಎಷ್ಟೋ ಅನುಮಾನಗಳಿದೆ. ಈ ಅನುಮಾನಗಳಲ್ಲಿ 2 ಅನುಮಾನಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ. 1, ಪೂಜೆ ಮಾಡ್ತಿರೋವಾಗ ಮಧ್ಯದಲ್ಲೇ ದೀಪ ಆರಿ ಹೋದ್ರೆ ಅರ್ಥ ಏನು? 2, ದೀಪ ಹಚ್ಚಿದ ಮೇಲೆ ಆ ಬತ್ತಿಗಳು ಪೂರ್ತಿಯಾಗಿ ಸುಟ್ಟು ಹೋದ್ರೆ ಅರ್ಥ ಏನು? ಇದೇ ಅಲ್ಲದೆ ಇನ್ನೂ ಕೆಲವು ಅನುಮಾನಗಳನ್ನ ಕೂಡ ಈ ವಿಡಿಯೋದಲ್ಲಿ ಬಗೆಹರಿಸ್ತೀನಿ. ಮನೆಯಲ್ಲಿ ಯಾವಾಗಲೂ ಕೂಡ ನನ್ನ ಮನೆ ಅಭಿವೃದ್ಧಿ ಆಗಬೇಕು ಅಂತ ಆ ಮನೆ ಯಜಮಾನ ಅಥವಾ ಗೃಹಿಣಿ ಮಾತ್ರವೇ ದೀಪ ಹಚ್ಚಬೇಕು. ಮನೆಯಲ್ಲಿ ನೀವು ಹಚ್ಚುವಂತ ದೀಪ ಯಾವಾಗಲೂ ಕೂಡ ಪೂರ್ವದ ಕಡೆ ಮುಖ ಮಾಡಿರಬೇಕು. ಅದನ್ನೇ ಮಂಗಳ ದೀಪ, ಈಶ್ವರ ಸ್ವರೂಪ ಅಂತ ಕರೀತಾರೆ. ಸಾಕ್ಷಾತ್ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ದೀಪದ ರೂಪದಲ್ಲಿ ನೆಲೆಸಿರುತ್ತಾರೆ. ದೀಪಕ್ಕೆ ಗಂಧ ಅಥವಾ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟಿಟ್ಟು ದೀಪದ ಸುತ್ತ ಸ್ವಲ್ಪ ಅಕ್ಷತೆ ಕಾಳು, ಹೂವ ಹಾಕಿ ಅದರ ನಂತರನೇ ದೀಪಾರಾಧನೆ ಮಾಡಬೇಕು. ನಾವು ದೀಪ ಹಚ್ಚಿದ ಮೇಲೆ ಎಣ್ಣೆ ಇರುವಾಗಲೇ ಕೆಲವೊಮ್ಮೆ ಪೂಜೆ ಮಧ್ಯದಲ್ಲಾಗಿರಬಹುದು ಅಥವಾ ಪೂಜೆ ಮುಗಿದ ತಕ್ಷಣ ದೀಪ ಆರಿ ಹೋಗುತ್ತೆ. ಅಂತ ಟೈಮಲ್ಲಿ ನಾವು ಅಶುಭ ನಡೆಯುತ್ತೆ ಅಂತ ಭಯ ಪಡ್ತೀವಿ, ತುಂಬಾನೇ ಟೆನ್ಷನ್ ಪಡ್ತೀವಿ. ಯಾಕಂದ್ರೆ ಆ ರೀತಿ ಎಣ್ಣೆ ಇರುವಾಗಲೇ ದೀಪ ಆರೋದ್ರೆ ನಮಗೆ ಶೀಘ್ರದಲ್ಲಿ ಏನೋ ಒಂದು ಕೆಟ್ಟ ವಿಷಯ ನಡೆಯುತ್ತೆ ಅನ್ನೋದಕ್ಕೆ ಸಂಕೇತ. ಅಂತ ಟೈಮಲ್ಲಿ ನಾವು ದೇವರಿಗೆ ಕೈ ಮುಗಿದು ಮುಂಬರೋ ಕಷ್ಟದಿಂದ ನೀನೇ ನನ್ನನ್ನ ಪಾರು ಮಾಡು, ನನಗೆ ನೀನೊಬ್ಬನೇ ದಿಕ್ಕು ಅಂತ ಮನಸಾರೆ ಬೇಡಿಕೊಂಡು ಮತ್ತೆ ಬತ್ತಿಗಳನ್ನು ಹೊಸದಾಗಿ ಬದಲಾಯಿಸಿ ಹೊಸ ಬತ್ತಿ ಇಟ್ಟು ದೀಪಾರಾಧನೆ ಮಾಡಬೇಕು. ಅದರ ನಂತರ ಅದೇ ದಿನ ಆಗಿರ್ಬೋದು ಅಥವಾ ಮಾರನೇ ದಿನ ಯಾವುದಾದ್ರೂ ದೇವಸ್ಥಾನಕ್ಕೋಗಿ ಅಲ್ಲಿ ದೀಪ ಹಚ್ಚಿ ಬಂದ್ರೆ ಸರಿ ಹೋಗುತ್ತೆ. ಇನ್ನು 2ನೇ ವಿಷಯ, ದೀಪದಲ್ಲಿ ಹಾಕಿರುವಂತ ಬತ್ತಿಗಳು ಪೂರ್ತಿಯಾಗಿ ಆಹುತಿ ಅಂದ್ರೆ ಸುಟ್ಟು ಹೋದ್ರೆ ಅರ್ಥ ಏನು ಅಂತ ನೋಡೋಣ. ಸ್ನೇಹಿತರೆ, ಈ ರೀತಿ ಆದ್ರೆ ಮಾತ್ರ ಇದು ತುಂಬಾ ಒಳ್ಳೆ ಸೂಚನೆ, ಶುಭ ಸಂಕೇತ. ಇದರಿಂದ ನಮ್ಮ ಮನೆಯಲ್ಲಿ ಒಳ್ಳೆಯದೇ ನಡೆಯುತ್ತೆ, ಕೆಟ್ಟದು ನಡೆಯಲ್ಲ. ಸಕಾರಾತ್ಮಕ ಶಕ್ತಿ ನಮ್ಮ ಮನೆಯೊಳಗೆ ಪ್ರವೇಶಿಸಿದೆ ಅಂತ ಅರ್ಥ.
ಇದರಿಂದ ಇನ್ನು ಮುಂದೆ ಎಲ್ಲ ಕೂಡ ಶುಭ ನಡೆಯುತ್ತೆ. ಸ್ನೇಹಿತರೆ, ನಾವು ದೀಪದಲ್ಲಿ ಬತ್ತಿಗಳನ್ನ ಇಟ್ಟು ದೀಪಾರಾಧನೆ ಮಾಡ್ತೀವಿ. ಅಂದ್ರೆ ಈ ಬತ್ತಿ ಅನ್ನೋದು ನಮ್ಮ ಭಕ್ತಿಗೆ ಸಂಕೇತ. ಅಂತ ಬತ್ತಿ ಎಣ್ಣೆ ಇರುವಾಗ್ಲೇ ಪೂರ್ತಿಯಾಗಿ ಆರಿ ಹೋದ್ರೆ ಅಥವಾ ಸುಟ್ಟು ಹೋದ್ರೆ ಅದಕ್ಕೆ ಅರ್ಥ ನಮ್ಮ ಭಕ್ತಿಯನ್ನ ಸಂಪೂರ್ಣವಾಗಿ ಭಗವಂತ ಸ್ವೀಕರಿಸಿದ್ದಾನೆ ಅಂತ. ಹಾಗಾಗಿ ಶೀಘ್ರದಲ್ಲಿ ನಾವು ಶುಭವಾರ್ತೆ ಕೇಳ್ತೀವಿ. ಹಾಗಾಗಿ ಬತ್ತಿ ಪೂರ್ತಿಯಾಗಿ ಸುಟ್ಟು ಹೋದ್ರೆ ಭಯ ಪಡುವಂತ ಅಗತ್ಯ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.